ಆದ್ಮೇಲೆ ನಮಸ್ಕಾರಗಳು. ಅಡ್ಡ ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ಪ್ರತಿಯೊಬ್ಬರಿಗೂ ಸಹ ಒಂದೊಂದು ಆಸೆ, ಆಕಾಂಕ್ಷೆ, ಒಂದೊಂದು ವಿಭಾಗದಲ್ಲಿ ಸಾಧನೆ ಮಾಡಬೇಕೆಂಬ ಬಯಕೆ. ಸಾವಿರಾರು ಜನ ತನ್ನದೇ ಆದ ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ಯಾರೋ ಒಬ್ಬರು ಸಕ್ಸಸ್ ಆಯ್ತಾರೆ, ಅಂದರೆ ತಮ್ಮ ಗುರಿಯನ್ನು ತಲುಪ್ತಾರೆ. ಕೆಲವರು ಪ್ರಯತ್ನ ಪಟ್ಟರೂ ಸಹ ಗುರಿಯನ್ನು ತಲುಪಲಿಕ್ಕಾಗಲ್ಲ. ಅದೇ ರೀತಿ ಅವರಿಗೆ ಅರಿವಿಲ್ಲದಂತೆಯೇ ಕೆಲವರು ಜನಪ್ರಿಯ ವ್ಯಕ್ತಿಗಳಾಗಿ ಜನಮಾಸದಲ್ಲಿ ಅಚ್ಚಳಿಯದೆ ನಿಂತ್ಕೊಳ್ತಾರೆ. ಕೆಲವರಿಗೆ ಒಂದೊಂದು ಹುದ್ದೆಯಲ್ಲಿ ನಾನು ಮುಂದುವರಿಬೇಕು, ಕೆಲವರು ನಾನು ನಿರ್ದೇಶಕನಾಗಬೇಕು, ಇಲ್ಲ ಒಬ್ಬ ಪತ್ರಕರ್ತನಾಗಬೇಕು, ಒಬ್ಬ ಹೀರೋ ಆಗಬೇಕು, ಆಟಗಾರನಾಗಬೇಕು ಅಂತ ಹಿಂಗೆಲ್ಲ ಇದೇ ರೀತಿ ಹಲವಾರು ಆಸೆ ಆಕಾಂಕ್ಷೆಗಳು ಮನುಷ್ಯನನ್ನು ಕಾಡುವುದು ಸಹಜ. ಇವತ್ತಿನ ದಿನ ನಾನು ಒಬ್ಬ ಪ್ರಮುಖ ಸಾಧಕಿಯ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಿದ್ದೇನೆ. ಅದು ಚಿರಪರಿಚಿತ ಹೆಸರು. ನೋಡಲು ಸೌಮ್ಯ ಸ್ವಭಾವ ರೀತಿ ಕಂಡರೂ ಸಹ ಒಂದು ರೀತಿಯ ಯಾವುದೇ ನಾನೊಬ್ಬ ಖ್ಯಾತ ಪತ್ರಕರ್ತೆ ಎಂಬ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ದಂತೆ ಸಾಮಾನ್ಯರಿಗೆ ಸಾಮಾನ್ಯಳಾಗಿ ಹಲವಾರು ಒಂದು ರೋಚಕ ಘಟನೆಗಳನ್ನು, ಇಲ್ಲಿ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳನ್ನು, ಅನಾಚಾರಗಳನ್ನು ಬಯಲು ಮಾಡಿ ಯಾರದೇ ಮುಲಾಜಿಗೆ ಒಳಗಾಗದೆ ತನ್ನ ನೇರ ನುಡಿಯ ಮುಖಾಂತರ ಹೆಸರಾಗಿರ್ತಕ್ಕಂಥ ಒಬ್ಬ ಖ್ಯಾತ ಅಂದರೆ ಅವರು ರಿಪೋರ್ಟಿಂಗ್ ವರ್ಕರಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಕವರ್ ಸ್ಟೋರಿ ವಿಭಾಗದಲ್ಲಿ ಕೆಲಸ ಮಾಡಿದ್ದಾರೆ. ಹಲವಾರು ಹೊಸ ನಡೀತಾ ಇರ್ತಕ್ಕಂಥ ಕೆಲವು ಸಾಮಾಜಿಕವಾಗಿ ಹೋರಾಟವನ್ನು ಮಾಡಿದ್ದಾರೆ. ಒಂದು ರೀತಿಯ ಪೊಲೀಸ್ ಇಲಾಖೆಯು ಭೇದಿಸದಂತಹ ಕೆಲವು ಕೆಲಸಗಳನ್ನು ಅವರು ತಮ್ಮ ಆ ಇನ್ವೆಸ್ಟಿಗೇಷನ್ ರಿಪೋರ್ಟಿಂಗ್ ಮಾಡೋದ್ರ ಮುಖಾಂತರ ಕೆಲವನ್ನ ಈ ಹೊರ ಜಗತ್ತಿಗೆ ತಿಳಿಸಿದ್ದಾರೆ. ಗೊತ್ತಾಗ್ತಾ? ಅವರೇ ಖ್ಯಾತ ಪತ್ರಕರ್ತೆ ಹಾಗೂ ಹೆಸರಾಂತ ಜನಪ್ರಿಯವಾಗಿರ್ತಕ್ಕಂತಹ ಒಬ್ಬ ಧೈರ್ಯಗಾತಿ. ಒಂದು ರೀತಿಯ ಪತ್ರಕರ್ತರಲ್ಲಿ ಎಲ್ಲರಿಗೂ ಒಂದು ಕನಸಿರ್ತದೆ, ನಾವು ರವಿ ಬೆಳಗೆರೆ ರೀತಿ ಆಗಬೇಕು, ಲಂಕೇಶ್ ರೀತಿ ಇರಬೇಕು ಅಂತ. ಅದೇ ರೀತಿ ಒಬ್ಬ ಹೆಣ್ಣು ಮಗಳಾಗಿ ಹಲವಾರು ಹಗರಣಗಳನ್ನು ಬಯಲಿಗೆಳೆದಂತಹ, ಹಲವಾರು ಟಿ ವಿ ಮಾಧ್ಯಮಗಳಲ್ಲಿ ಅವರ ನಿರೂಪಣೆಯನ್ನು ನೋಡೋಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇರ್ತಿದ್ದಂಥ ಒಂದು ಕಾಲ ಇತ್ತು. ನಿಮ್ಗೆ ಗೊತ್ತಾಗಿರ್ಬೇಕು, ಅವ್ರು ಬೇರೆ ಯಾರಲ್ಲ, ವಿಜಯಲಕ್ಷ್ಮಿ ಶಿಬರೂರು. ನಿಜವಾಗ್ಲೂ ಅವರ ಕೆಲಸ ಅದ್ಭುತ. ಅವರು ಮಾತಾಡ್ತಾ ಇರ್ತಕ್ಕಂಥ ಹಲವಾರು ಯೂಟ್ಯೂಬ್ನಲ್ಲಿ ಜನ ವಿಡಿಯೋಗಳನ್ನ ವೀಕ್ಷಣೆ ಮಾಡಿದ್ದಾರೆ. ಅದೇ ರೀತಿ ಅವ್ರಿಗೆ ಗೊತ್ತಿಲ್ಲದೇ ರೀತಿಯಲ್ಲಿ ಹಲವಾರು ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಅಂದರೆ ತಪ್ಪಾಗಲಾರದು. ವಿಜಯಲಕ್ಷ್ಮಿ ಶಿಬರೂರವರು ಒಬ್ಬ ಪತ್ರಕರ್ತೆಯಾಗಿ, ಈ ನಾಡಿನ ಹೆಮ್ಮೆಯ ಮಗಳಾಗಿ, ಹಲವಾರು ಈ ಸಮಾಜದಲ್ಲಿ ನಡೀತಾ ಇರ್ತಕ್ಕಂತಹ ಕೆಲವು ಕಳ್ಳಕಾಕರು ಮಾಡ್ತಾ ಇರ್ತಕ್ಕಂತಹ ಕಳ್ಳ ಮಾಲುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಸಮಾಜ ಘಾತಕ ಶಕ್ತಿಗಳಿಂದ ಜೊತೆ ಕೈ ಜೋಡಿಸ್ಕೊಂಡು ಡ್ರಗ್ಸು ಮತ್ತು ಹಲವಾರು ವಿಚಾರಗಳ ಬಗ್ಗೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ನಾವು ಇನ್ವೆಸ್ಟಿಗೇಷನ್ ರಿಪೋರ್ಟ್ ರೀತಿ ಅದನ್ನು ಈ ಸಮಾಜಕ್ಕೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ವಿಜಯಲಕ್ಷ್ಮಿ ಶಿಬರೂರವರು. ನಿಜವಾಗಿ ವಿಜಯಲಕ್ಷ್ಮಿ ಶಿಬರೂರವರು ಅವರು ಕ್ಯಾಮ್ರದ ಮುಂದೆ ಅವರು ಮೈಕ್ ಇಟ್ಕೊಂಡು ಓಡೋಗುವಾಗ ಅದನ್ನು ನೋಡಿದ್ರೆ ಒಂಥರ ಮೈ ರೋಮಾಂಚನ. ಒಬ್ಬ ಹೆಣ್ಣು ಮಗಳು ಈ ಸಣ್ಣ ಪುಟ್ಟ ಕ್ವಶನ್ ಮಾರ್ಕ್ ಹಾಕಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಹಗರಣದ ಬಗ್ಗೆ ಬರೆದು ಬಿಟ್ರೆ ಕ್ವಶನ್ ಮಾರ್ಕ್ ಆಗಿ ಇದು ಹೌದು ಅಥವಾ ಇಲ್ಲ ಅನ್ನೋದನ್ನ ಆಶ್ಚರ್ಯ ಸೂಚಕ ರೀತಿ ಬರೆದರೂ ಸಹ ಹಲವಾರು ಕರೆಗಳು ಬರ್ತವೆ. ಆದರೆ ಅವೆಲ್ಲನೂ ಎದುರಿಸಿ ಮೆಟ್ಟಿ ನಿಂತು ಕೆಲವು ಖ್ಯಾತ ನಮ್ಮರ ಸ್ಥಳಕ್ಕೆ ಸೇರ್ತಾರೆ, ಖ್ಯಾತ ಪತ್ರಕರ್ತರ ಒಂದು ಗುಂಪಿಗೆ ಸೇರ್ತಾರೆ ನಮ್ಮ ವಿಜಯಲಕ್ಷ್ಮಿ ಶಿಬರೂರವರು. ನಿಜವಾಗ್ಲೂ ನಾನು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನಲ್ಲಿ ಅವ್ರ ಬಗ್ಗೆ
ವಿಡಿಯೋ ಮಾಡಬೇಕು ಅಂತ ನನಗೆ ಬಹಳ ದಿನದ ಆಸೆ ಇತ್ತು. ಅವರು ಕವರ್ ಸ್ಟೋರಿ ವಿಭಾಗದಲ್ಲಿ ಒಂದು ಕ್ರೈಮು ಅಂದರೆ ಕೆಲವು ಈ ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥವ್ರು, ಈ ಕಳ್ಳಕಾಕರುಗಳು ಮಾಡ್ತಾ ಇರ್ತಕ್ಕಂಥ ಈ ಭಯಾನಕ ಕೆಲಸಗಳನ್ನು, ಅಂದರೆ ಈ ಸಮಾಜಕ್ಕೆ ವಿರುದ್ಧವಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳನ್ನು ಮತ್ತು ಹಲವಾರು ದುಶ್ಚಟಗಳನ್ನು ಬಯಲು ಮಾಡಿರ್ತಕ್ಕಂಥವ್ರು ನಮ್ಮ ವಿಜಯಲಕ್ಷ್ಮಿ ಶಿಬುರೂರವರು. ನಾನು ಒಂದು ದಿವಸ ನಿಜವಾಗ್ಲೂ ಅವ್ರದ್ದು ಒಂದು ಕವರ್ ಸ್ಟೋರಿ ವಿಭಾಗದಲ್ಲಿ ನಾನು ಒಂದು ಚಾನಲ್ನಲ್ಲಿ ಅವರ ಒಂದು ಮಾತಿನ ಶೈಲಿ ಮತ್ತು ಅವರು ನದಿ ಒಳಗೆ ಹೋಗುವಂಥದ್ದು, ಆ ಕತ್ತಲೆಯಲ್ಲಿ ಹೋಗಿ ಅದನ್ನು ನೇರ ಆ ಸ್ಥಳವನ್ನು ತೋರಿಸಿ ಅಲ್ಲಿ ಏನು ಮಾಡ್ತಾಯಿದ್ದಾರೆ, ಎಂಥ ಕೆಟ್ಟ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಈ ಸಮಾಜದಲ್ಲಿ ಅಂತ ಲಕ್ಷಾಂತರ ಜನರಿಗೆ ಈ ಇಷ್ಟೆಲ್ಲ ನಡೀತದೆ ಸಮಾಜದಲ್ಲಿ, ಇಷ್ಟೆಲ್ಲ ಅವ್ಯವಹಾರ ನಡೀತದೆ ಅಂತ ತೋರಿಸ್ಕೊಟ್ಟಂತಹ ಒಬ್ಬ ಗಟ್ಟಿಗೀತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಮ್ಮ ಕನ್ನಡದ ಹೆಣ್ಣುಮಗಳು ವಿಜಯಲಕ್ಷ್ಮಿ ಶಿಬುರೂರವರು. ಅವರು ಒಂಥರ ಆ್ಯಂಕರಿಂಗ್ ಮಾಡ್ಕೊಂಡು ಅವರು ಹೇಳ್ಕ ಹೋಯ್ತಾ ಇದ್ದರೆ ಅವರ ಮಾತಿನ ವಿಶ್ಲೇಷಣೆಯನ್ನು ಕೇಳಿದ್ರೆ ಅದ್ಭುತ ಮತ್ತು ರೋಮಾಂಚನ. ಎರಡ ಹಲವಾರು ಕತ್ತಲೆ ಆಗಿರಲಿ, ರೌಡಿ ಜಾಂಬುಗಳು ಏನು ನಡೀತಾವೆ, ಆ ಸ್ಥಳಕ್ಕೆ ಹೋಗಿ ಅದನ್ನು ರಿಪೋರ್ಟಿಂಗ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ನಮ್ಮ ವಿಜಯಲಕ್ಷ್ಮಿ ಶಿಬುರೂರು ಮೇಡಮ್ಗೆ ಒಂದು ಸೆಲ್ಯೂಟ್ ಹೇಳಲೇಬೇಕು. ನಿಜವಾಗ್ಲೂ ಇಂತಹ ಒಬ್ಬ ಧೈರ್ಯಗಾತಿಯನ್ನು ಪಡೆದಂತಹ ಒಬ್ಬ ದಿಟ್ಟ ಪತ್ರಕರ್ತೆಯನ್ನು ಪಡೆದಂತಹ ನಮ್ಮ ರಾಜ್ಯದಲ್ಲಿ ಒಂದು ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಎಷ್ಟೋ ಜನ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರ್ತದೆ. ಪತ್ರಕರ್ತರು ಅಂದರೆ ಒಳ್ಳೆಯವರು ಇರ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಕೆಲವು ಕಪೋಲಕಲ್ಪಿತ ಇದನ್ನು ತೇಲ್ಸೋರು ಇರ್ತಾರೆ. ಇದ್ದಂಗೆ ಹೇಳಿ ನೈಜ ಘಟನೆಯನ್ನು ಬಯಲು ಮಾಡಿದಂಥ ಒಬ್ಬಳು ಹೆಣ್ಣುಮಗಳು ಅಂದರೆ ಇವತ್ತು ಯಾರು ಬಯಲು ಕೇಳಿದ್ರು ಸಹ ಅವ್ರ ಹೆಸರು ಬರ್ತದೆ, ವಿಜಯಲಕ್ಷ್ಮಿ ಶಿಬುರೂರು ಮೇಡಮ್ರವರು. ನಿಜವಾಗ್ಲೂ ಅವರ ಭಾಷಣಗಳನ್ನು ನೀವು ವಿಡಿಯೋದಲ್ಲಿ ಕೇಳಿದ್ದೀನಿ, ಯೂಟ್ಯೂಬ್ನಲ್ಲಿ ನೋಡಿದ್ರೆ ರೋಮಾಂಚನ. ಅವರ ಕವರ್ ಸ್ಟೋರಿ ಇದರಲ್ಲಿ ಅವರು ಕಂಡಿರ್ತಕ್ಕಂಥ ಪತ್ತೇದಾರಿಗಳು ಅವಲ್ಲ, ಅದು ಮೈ ರೋಮಾಂಚನ. ಕೆಲವರು ಹಲವಾರು ವಸ್ತುಗಳಿಗೆ ಈ ಸಮಾಜದಲ್ಲಿ ಮಾರುಕಟ್ಟೆಗೆ ತಂದುಬಿಡೋಕ್ಕೆ ಕಲೆಬೆರಕೆಗಳನ್ನ ಬೆರೆಸ್ತಾರಲ್ಲ, ತನ್ನ ಜೀವದ ಹಂಗನ್ನು ತೊರೆದು ಒಬ್ಬ ಹೆಣ್ಣು ಮಗಳು ಒಂದು ಇದನ್ನು ಮನಸ್ಸಿಗೆ ಹಾಕಲ್ದಂತಾನೆ ಯಾರಿಗೂ ಕಡಿಮೆ ಇಲ್ಲ ಅಂತ, ಯಾವುದೇ ಪತ್ರಕರ್ತರಿಗೂ ಕಡಿಮೆ ಇಲ್ಲ ಅಂತಹ ಈ ಲಕ್ಷಾಂತರ ನಮ್ಮ ನೋಡುಗರಿಗೆ ತೋರಿಸ್ಕೊಟ್ಟಂಥವ್ರು ಇಂಥ ಒಬ್ಬ ಪತ್ರಕರ್ತ ಉಡಬೇಕನಪ್ಪ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಅಂತ ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ. ಅವ್ರು ಯಾರು ಬೇರೆ ಅಲ್ಲ, ನಮ್ಮ ವಿಜಯಲಕ್ಷ್ಮಿ ಶಿಬುರೂರವರು. ಆ ಸ್ಥಳಕ್ಕೆ ಹೊರಟೋಯ್ತಾರೆ. ಅಲ್ಲಿಯ ಒಂದು ವಿಶ್ಲೇಷಣೆ, ಅವ್ರ ನಡೆಯೋ ಜೊತೆ ಸಮರಗಳು, ಮಾತಿನ ಚಕಮುಕಿ. ಎಷ್ಟೋ ಸಾಲ ಅವ್ರಿಗೆ ನಾನು ಅಯ್ಯೋ ಯಾಕಪ್ಪ ಇಲ್ಲಿ ಹೋಗಿದ್ದರು, ಅವರು ಕವರ್ ಸ್ಟೋರಿ ಅಥವಾ ಯಾವುದೋ ಒಂದು ವಿಡಿಯೋ ನೋಡ್ತಾರೆ, ಯಾಯಪ್ಪ ಇವ್ರಿಗೆ ಎಷ್ಟು ಧೈರ್ಯ ಇರ್ಬೋದು, ಏನಾರು ಆಗ್ಬಿಟ್ರೆ ಅನ್ನೋ ಒಂದು ಆತಂಕ. ಆದರೆ ಅವರ ಒಂದು ಸಾಧನೆಯನ್ನು ಕೋಟ್ಯಾಂತರ ಕಣ್ಣುಗಳು ನೋಡಿದೆ ಕಣ್ರಿ. ನಿಜಕ್ಕೂ ಇಂತಹ ಪತ್ರಕರ್ತರಾಗಬೇಕು ಅಂತ ಸಾವಿರಾರು ಜನರಿಗೆ ಕನಸಿರ್ತದೆ. ಅದೇ ರೀತಿ ನಾವು ಇದೇ ರೀತಿ ಪತ್ರಕರ್ತರಾಗಬೇಕು, ಖ್ಯಾತ ಪತ್ರಕರ್ತರಾಗಬೇಕು ಅಂತ ಕನಸು ಕಾಣೋರಿದ್ದಾರೆ. ಅದೇ ರೀತಿ ಸಾವಿರಾರು ಜನ ನಮ್ಮ ವಿಜಯಲಕ್ಷ್ಮಿ ಶಿಬುರೂರು ಮೇಡಮ್ ರೀತಿ ಒಬ್ಬ ಪತ್ರಕರ್ತೆ ಆಗಬೇಕು ಅಂತ ಕನಸು ಕಾಣುವಂತಹ ಹಲವಾರು ಸಾವಿರಾರು ಜನ ಇದ್ದಾರೆ. ನಿಜಕ್ಕೂ ಯಾವುದೇ ಮುಲಾಜಿಗೆ ಒಳಗಾಗದಂಥ ಒಬ್ಬ ಧೈರ್ಯಗಾತಿ ಹೆಣ್ಣು ಮಗಳು ನಡೀತಿರ್ತಕ್ಕಂಥ ಸ್ಥಳಕ್ಕೆ ಹೋಗಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕಲಬೆರಕೆ ವಸ್ತುವಿನ ವಿಚಾರವಾಗಿ ಅಥವಾ ಅವ್ರು ಮಾಡ್ತಾ ಇರ್ತಕ್ಕಂತಹ ದೇಶದ್ರೋಹಿ ಚಟುವಟಿಕೆಯ ವಿಚಾರವಾಗಿ ನಿಜವಾಗ್ಲೂ ಲೈವ್ ಕ್ಯಾಮ್ರಾದಲ್ಲಿ ತಮ್ಮ ವಿಶ್ಲೇಷಣೆಯನ್ನು ನಡೆಸ್ತಾರೆ, ಯಾವುದೇ ಜೀವದ ಹಂಗು ತೋರದು ಅಂದರೆ ನಿಜಕ್ಕೂ ಮೈ ರೋಮಾಂಚನ. ಇಂತಹ ಒಬ್ಬ ಹೆಣ್ಣುಮಗಳು ಖ್ಯಾತ ಪತ್ರಕರ್ತೆ ನಮ್ಮ ಕನ್ನಡ ನಾಡಿನ ಮಣ್ಣಲ್ಲಿದ್ದಾಳೆ ಅಂದರೆ ನಿಜಕ್ಕೂ ಒಂದು ಹ್ಯಾಟ್ಸಪ್ ಅಂತ ಹೇಳ್ಬೋದು. ನಿಜಕ್ಕೂ ಇದು ಸಾಮಾನ್ಯ ವಿಚಾರ ಅಲ್ಲ.
ನಾವು ವಿಶ್ಲೇಷಣೆಯನ್ನು ಮಾಡ್ಬೋದು, ಪ್ರಕೃತಿಯ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು, ಪ್ರಾಣಿ ಪಕ್ಷಿಗಳ ಬಗ್ಗೆ ವಿಶ್ಲೇಷಣೆ ಮಾಡ್ಬೋದು. ಈ ಕ್ರೂರಿಗಳ ಜೊತೆ, ಈ ಮನುಷ್ಯನ ಕ್ರೂರಿ ಜೊತೆಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಅನಾಚಾರದ ಸ್ಥಳಕ್ಕೆ ಹೋಗಿ ನೇರ ಲೈವ್ ರಿಪೋರ್ಟನ್ನು ಮಾಡಿ, ಆ ರಿಪೋರ್ಟಿಂಗನ್ನು ಮಾಧ್ಯಮಗಳ ಮುಖಾಂತರ ನೋಡಿದ ಮೇಲೂ ಸಹ ಅದನ್ನು ಮೆಟ್ಟಿ ನಿಂತು ಅಲ್ಲಿ ಬರ್ತಕ್ಕಂಥ ಯಾವುದೇ ಒಂದು ಟಾರ್ಚರ್ನೂ ಅದನ್ನು ಲೆಕ್ಕಕ್ಕಾಗದಂತಲೇ ಪುನಃ ಹೊಸ ಹೊಸ ವಿಚಾರಗಳನ್ನು, ಈ ದೇಶದ್ರೋಹಿ ಚಟುವಟಿಕೆ ಮಾಡೋರನ್ನ, ಈ ಕಲಬೆರಕೆ ದಂಧೆ ಮಾಡೋರನ್ನ ತೋರಿಸ್ತಾರೆ ಅಂದರೆ ಒಬ್ಬ ನಾವು ಇತಿಹಾಸ ಪುಟಗಳಲ್ಲಿ ಓದ್ತಿದ್ದೋ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರದ್ದು ಒಂದು ಸಾಧನೆ, ಸ್ವಾತಂತ್ರ್ಯದಲ್ಲಿ ಹೋರಾಟದ ಸಾಧನೆ, ಇವ್ರದ್ದು ರಾಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯವ್ರ ಬಗ್ಗೆ ಓದಿದ್ದೀವಿ. ನಿಜವಾಗ್ಲೂ ಒಬ್ಬ ಖ್ಯಾತ ಪತ್ರಕರ್ತೆಯಾಗಿ ಆ ಪತ್ರಕರ್ತೆ ಬಗ್ಗೆ ಓದೋಕ್ಕೆ ತುಂಬ ಹೆಮ್ಮೆ ಅಂತಂದರೆ ನಮ್ಮ ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ ಅವರು. ಇಂತಹ ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ಗೆ ನಿಜವಾಗಲೂ ನಮ್ಮ ರಾಜ್ಯ ಸರ್ಕಾರಗಳು ಒಂದು ಕೇಂದ್ರದಲ್ಲಿ ಸಿಗುವಂತಹ ಉನ್ನತ ಪ್ರಶಸ್ತಿಗೆ ಅವರ ಹೆಸರನ್ನ ಶಿಫಾರಸು ಮಾಡಬೇಕು. ಅದೇ ರೀತಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಾವು ಹಲವಾರು ಜನ ಸಾಧಕರಿಗೆ ಕೊಟ್ಟಿದ್ದೀವಿ, ಸಾಹಿತ್ಯವಾಗಿ ಕೊಟ್ಟಿದ್ದೀವಿ, ಎಲ್ರಿಗೂ ಕೊಟ್ಟಿದ್ದೀವಿ. ತನ್ನ ಪ್ರಾಣದ ಹಂಗನ್ನು ತೊರೆದು ಕೋಟ್ಯಾಂತರ ಕಣ್ಣುಗಳಿಗೆ ಈ ಸಮಾಜದಲ್ಲಿ ಇಂಥ ಕೆಲಸಗಳು ನಡೀತಾ ಇದೆಯಂತ ನೇರ, ನೈಜ, ದಿಟ್ಟ ಉತ್ತರವನ್ನು ಕೊಟ್ಟಂತಹ, ಸತ್ಯ ಘಟನೆಗಳು ಈ ಸಮಾಜದಲ್ಲಿ ನಡೀತಾ ಇರತಕ್ಕಂತಹ ಒಂದು ಅವ್ಯವಹಾರಗಳನ್ನ ತೋರಿಸಿದಂತಹ ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ಗೆ ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಬೇಕು. ಅದೇ ರೀತಿ ಕೇಂದ್ರ ಸರ್ಕಾರಕ್ಕೂ ಸಹ ಇಂಥ ದಿಟ್ಟ ಪತ್ರಕರ್ತೆಯ ಹೆಸರನ್ನು, ಇವರ ಒಂದು ಪ್ರಶಸ್ತಿಗೆ ಇವರ ಹೆಸರನ್ನು ಶಿಫಾರಸು ಮಾಡಬೇಕು ಅಂತ ನಿಜವಾಗ್ಲೂ ಕನ್ನಡ ನಾಡಿನ ಒಂದು ಹೆಮ್ಮೆ ನಮ್ಮ ವಿಜಯಲಕ್ಷ್ಮಿ ಶಿಬರೂರು ಮೇಡಮ್. ನಿಮ್ಮ ಸಾಧನೆ ಇದೇ ರೀತಿ ಇರಲಿ. ಹಲವಾರು ಜನ, ಈ ಸಾವಿರಾರು ಜನ ನಿಮ್ಮ ರೀತಿ ಪತ್ರಕರ್ತರಾಗಬೇಕು ಅಂತ ಕನಸು ಕಾಣೋರು ಬೇಜಾನ್ ಜನ ಇದ್ದಾರೆ. ಅದರಲ್ಲಿ ನಿಮ್ಮ ಸಾಧನೆ ನಿಜಕ್ಕೂ ಶ್ಲಾಘನೀಯ. ಹೆಣ್ಣು ಯಾರಿಗೂ ಏನು ಕಡಿಮೆ ಇಲ್ಲ. ಯಾವ ಪತ್ರಕರ್ತರೆ ಪುರುಷ ಪತ್ರಕರ್ತರೇ ಅಲ್ಲ, ಅಂಥದ್ದಕ್ಕೆ ಹೋಗದೇ ಇರೋದಕ್ಕೆಲ್ಲ ನೀವು ಹೋಗಿ ತೋರಿಸಿದ್ದೀರಿ ಅಂದರೆ ನಿಜಕ್ಕೂ ಒಂದು ಸೆಲ್ಯೂಟ್ ಮೇಡಮ್. ನಿಮ್ಮ ಸಾಧನೆ ಇದೇ ರೀತಿ ಬರಲಿ. ಅದೇ ರೀತಿ ನಮ್ಮ ಸರ್ಕಾರಗಳು ಇವರಿಗೆ ಒಂದು ಗೌರವಾನ್ವಿತ ಪ್ರಶಸ್ತಿಗಳನ್ನು ನೀಡಿ, ನಮ್ಮ ರಾಜ್ಯ ಸರ್ಕಾರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಿ. ಕೇಂದ್ರ ಸರ್ಕಾರಕ್ಕೆ ಒಂದು ಉನ್ನತ ಮಟ್ಟದ ಪ್ರಶಸ್ತಿಗೆ ನಮ್ಮ ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ರವರನ್ನ ಹೆಸರನ್ನು ಶಿಫಾರಸು ಮಾಡಲಿ. ಅದೇ ರೀತಿ ಹೊಸ ಹೊಸ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತರ್ತೀನಿ. ಹಲವಾರು ಜನ ಕನಸುಗಳನ್ನ ಇಟ್ಕೊಂಡಿದ್ದಾರೆ, ನಾವು ಖ್ಯಾತ ಪತ್ರಕರ್ತರಾಗಬೇಕು ಅಂತ. ಅಂಥವ್ರಿಗೆಲ್ಲ ಇವರು ಮಾದರಿ. ಹಲವಾರು ಜನ ಹೆಣ್ಣು ಮಕ್ಕಳೇ ಆಗ್ಬೋದು ಅಥವಾ ಗಂಡು ಮಕ್ಕಳೇ ಆಗ್ಬೋದು, ಯುವ ಪತ್ರಕರ್ತರಾಗಬೇಕು ಅಂತಂದರೆ ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ನಂಥ ಒಂದು ಸಾಧಕಿಯರ ಒಂದು ಅವರ ಮೇಲೆ ಪರಿಣಾಮ ಬೀರುತ್ತೆ. ಅದೇ ರೀತಿ ಇವತ್ತು ವಿಜಯಲಕ್ಷ್ಮಿ ಶಿಬರೂರು ಮೇಡಮ್ರವರ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ನಾವು ಬಹಳ ದಿನದಿಂದ ಕಾದಿದ್ದು. ಇವರು ಇನ್ನೂ ಅತ್ಯುತ್ತಮ ಒಂದು ಸಾಧನೆಯನ್ನು ಮಾಡಲಿ. ಎಲ್ಲ ಸಮಸ್ತ ವೀಕ್ಷಕರು ಅಟ್ಟು ಜನತಾ ಪರಿವಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಹಲವಾರು ವಿಶ್ಲೇಷಣೆಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಇಂತಿ ನಿಮ್ಮ ಪ್ರೀತಿಯ ಟೀಮಲಿಗರಿ ಎಂ ಬಿ ಲೋಕೇಶ್. ನಮಸ್ಕಾರಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.